ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಹಳ್ಳಿಯಲ್ಲಿ ನಮ್ಮ 3ನೇ ದಿನ ಹೇಗಿತ್ತು ಅಂತ ಈ ಲಾಗಲ್ಲಿ ನೋಡ್ತಾ ಹೋಗೋಣ. ಬೆಳಗ್ಗೆ ತಿಂಡಿಯೆಲ್ಲ ಆದ ನಂತರ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಯುಕ್ತ ನೋಡಿ ಅಜ್ಜಂಗೆ ಹೆಲ್ಪ್ ಮಾಡಿಕೊಟ್ಟಿದ್ದಾಳೆ. ಅಡಿಕೆನ ತುಂಬ್ತಾ ಇದ್ರು. ಅಡಿಕೆನೆಲ್ಲ ತುಂಬಿಟ್ಟು ಮೇಲ್ಗಡೆ ಮನೆ ಮೇಲೆ ಒಣಗೋಕೆ ಹಾಕ್ತಾಯಿದ್ರು. ಕೆಳಗಡೆ ಅಷ್ಟೊಂದು ಬಿಸಿಲು ಬರಲ್ಲ. ಮನೆ ಸುತ್ತಲೂ ಸಿಕ್ಕಾಪಟ್ಟೆ ಮರ ಎಲ್ಲ ಇದೆ. ಸೊ ಡೈರೆಕ್ಟಾಗಿ ಬಿಸಿಲು ಬರೋದು 11 ಗಂಟೆ 12 ಗಂಟೆ ಎಲ್ಲ ಆಗಿಬಿಡುತ್ತೆ. ಆಮೇಲೆ ಒಂದು 5 ಗಂಟೆವರೆಗೂ ಇರೋಲ್ಲ ಸರಿಯಾಗಿ. ಅಡಿಕೆಲ್ಲ ಅಷ್ಟೊಂದು ಕರೆಕ್ಟಾಗಿ ಒಣಗೋಲ್ಲ ಅಂತ ಮನೆ ಮೇಲ್ಗಡೆ ತಗಡು ಮೇಲ್ಗಡೆ ಹಾಕಿದ್ರೆ ಸ್ವಲ್ಪನಾದರೂ ಒಣಗುತ್ತೆ ಅಂತ ಎಲ್ಲ ತೆಗೆದು ಹಾಕ್ತಾ ಇದ್ದಾರೆ. ಯುಕ್ತ ಕೂಡ ಅಜ್ಜಂಗೆ ಹೆಲ್ಪ್ ಮಾಡ್ತೀನಿ ಅಂತ ಅವಳಿಗೆ ಚೆನ್ನಾಗಾಗಿದೆ, ಆಟ ಆಡಿದಾಗೂ ಆಯಿತು ಅಂತ ಮಾಡ್ತಾ ಇದ್ದಾಳೆ. ಆಮೇಲೆ ನೆಕ್ಸ್ಟ್ ಅಜ್ಜಿ ತಿಥಿ ಇತ್ತು. ಸೊ ಪಾತ್ರೆ ತೊಳೆಯೋಕ್ಕೆ ಆಮೇಲೆ ಮನೆ ಸುತ್ತಲೂ ಕ್ಲೀನ್ ಮಾಡೋಕ್ಕೆ ಎಲ್ಲ ಬಂದಿದ್ದಾರೆ. ಮನೇಲಿ ಏನಾದರೂ ಫಂಕ್ಷನ್ ಇದೆ, ತಿಥಿ ಇದೆ ಅಂದ್ರಲ್ಲ ಒಂದಷ್ಟು ಕ್ಲೀನಿಂಗು ಅದು ಇದು ಕೆಲಸ ಇದ್ದೇ ಇರುತ್ತಲ್ಲ. ಹಿಂದಿನ ದಿನ ಕ್ಲೀನಿಂಗು ಆಮೇಲೆ ನೆಕ್ಸ್ಟ್ ಡೇಗೆ ಬೇಕಾಗಿರೋದೆಲ್ಲ ರೆಡಿ ಮಾಡ್ಕೊಳ್ಳೋದು ಅದೇ ಕೆಲಸ. ಬನ್ನಿ ಇವತ್ತಿನ ದಿನ ಏನೆಲ್ಲ ಕೆಲಸ ಆಯಿತು, ಏನೆಲ್ಲ ತಯಾರಿಯೆಲ್ಲ ಮಾಡಿದ್ವಿ ಅಂತ ನೋಡ್ತಾ ಹೋಗೋಣ. ಹಳ್ಳಿ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ರೆ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡಿ ಮರಿಬೇಡಿ. ಹಾಗೆ ಪ್ರತಿ ವಿಡಿಯೋದಲ್ಲೂ ಲೈಕ್ ಮಾಡಿ ಅಂತ ಹೇಳಿರ್ತೀನಿ, ಬಟ್ ಲೈಕ್ ಮಾಡ್ದೇ ತುಂಬ ಜನ ನೋಡ್ತೀರಾ. ದಯವಿಟ್ಟು ಲೈಕ್ ಮಾಡೋದ್ರಿಂದ ಒಂದು ಸಪೋರ್ಟ್ ಸಿಗುತ್ತೆ. ನಮ್ಮ ಈ ವಿಡಿಯೋಸು ತುಂಬ ಜನಕ್ಕೆ ರೀಚ್ ಆಗೋಕ್ಕೆ ಲೈಕ್ ಮಾಡೋದ್ರಿಂದ ತುಂಬ ಜನಕ್ಕೆ ಸಜೆಸ್ಟ್ ಆಗುತ್ತೆ. ದಯವಿಟ್ಟು ಒಂದು ಲೈಕ್ ಮಾಡಿ. ಚಾನೆ ಕುಡಿದಿದ್ಯೋ ಅದ್ದ ಮೇಲೆ ಒಂಥರ ಮೊಪ್ಪು ತಲೆನೋ ಬಂದಿಲ್ಲ. ಮೊಪ್ಪು ನನಗೆ ಅಂತ ಕೆಲಸ ಮಾಡೋದೇ ಕಾಣ್ತಿಲ್ಲ ಬೆಳಗಾಗಿ. ಇಲ್ಲಿ ಪಕ್ಕದ ಮನೆ ಹತ್ರ ಚೆನ್ನಾಗಿ ಬಿಸಿಲು ಬಂದಿತ್ತು. ಸೊ ಇಲ್ಲೇ ಚೇರ್ ಹಾಕೊಂಡು ಕೂತ್ಕೊಂಡಿದ್ದೀನಿ ಕಾಫಿ ಕುಡಿತಾ. ರೇಖಾಂಟಿ ಕೂಡ ಚಹಾ ಕುಡಿತಾ ಇದ್ದಾರೆ. ಬೆಳಗ್ಗೆ ಬಿಸಿಲು ಕಾಯಿಸ್ತಾ ಚಳಿನೂ ಇರುತ್ತಲ್ಲ, ಹಾಗೆ ಕಾಫಿ ಚಹಾ ಎಲ್ಲ ಕುಡಿಯೋದು ಆಮೇಲೆ ಹರಟೆ ಹೊಡೆಯೋದು ಚೆನ್ನಾಗಾಗುತ್ತೆ. ಹಳ್ಳಿಯಲ್ಲಿ ಅಕ್ಕಪಕ್ಕ ಮನೆ ಹರಟೆ ಕಾಮನ್ ಆಗಿರುತ್ತೆ. ಪೇಟೆಯಲ್ಲಿ ಆದರೆ ಅಕ್ಕಪಕ್ಕ ಮನೆ ಪರಿಚಯನೇ ಇರೋಲ್ಲ. ಆಮೇಲೆ ಎಲ್ಲರೂ ಕೂಡ ಒಬ್ಬೊಬ್ಬರೇ ಬಂದು ಜಾಯಿನ್ ಆದರು. ಅದು ಇದು ಹರಟೆ ಇರುತ್ತಲ್ಲ. ಪೇಟೆ ಕಂಪೇರ್ ಮಾಡಿದ್ರೆ ಹಳ್ಳಿಗೆ ಸ್ವಲ್ಪ ಸ್ಲೋ ಲೈಫ್ ಅಂತ ಹೇಳ್ಬೋದು. ಎಲ್ಲೋ ಹೋಗಬೇಕು, ಏನೋ ಮಾಡಬೇಕು, ಕೆಲಸ ಮುಗಿಸ್ಬೇಕು, ಅದೊಂದು ದಾವಂತ ಇರೋಲ್ಲ. ಆರಾಮಾಗಿ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಬಟ್ ಹಳ್ಳಿ ಲೈಫಲ್ಲೂ ಸಾಕಷ್ಟು ಸಮಸ್ಯೆಗಳಿರುತ್ತೆ. ಕೆಲಸಗಾರ ಸಿಗೋಲ್ಲ, ಕೃಷಿ ಕೆಲಸಕ್ಕೆ ಯಾರೂ ಸಿಗೋಲ್ಲ. ವರ್ಷ ಪೂರ್ತಿ ಕೃಷಿ ಕೆಲಸ ಇದ್ದೇ ಇರುತ್ತೆ ಒಂದಲ್ಲ ಒಂದು. ಇನ್ನೂ ಏನೇನೋ ಸಾಕಷ್ಟು ಸಮಸ್ಯೆಗಳೆಲ್ಲ ಇರುತ್ತೆ. ಬಟ್ ನೇಚರ್ ಅಂತೂ ಖುಷಿ ಕೊಡೋದಂತೂ ಹೌದು ಹಳ್ಳಿ. ಇವಾಗ ಇಲ್ಲಿ ಅಂಗಳನ ಕ್ಲೀನ್ ಮಾಡ್ತಿದ್ದಾರೆ. ಸಿಕ್ಕಾಪಟ್ಟೆ ಧೂಳಾಗಿತ್ತಲ್ಲ. ಸೊ ಸಗಣಿ ನೀರನ್ನೆಲ್ಲ ಹಾಕಿ ತೊಳೆಯೋದು ಅಂತ ಹೇಳ್ತೀವಿ ನಮ್ಮ ಕಡೆ. ಮಣ್ಣೆಲ್ಲ ಕ್ಲೀನ್ ಆಗುತ್ತೆ. ಅಂಗಳ ಸಿಕ್ಕಾಪಟ್ಟೆ ಮಣ್ಣು ಹಾಕ್ಕೊಂಡಿದ್ರೆ ಮನೆ ಮೇಲ್ಗಡೆ ಕೂಡ ಎಲ್ಲ ಕಡೆ ಮಣ್ಣಾಗುತ್ತಲ್ಲ. ಸೊ ಈ ಥರ ಸಗಣಿ ನೀರನ್ನು ಹಾಕಿದರೆ ಚೆನ್ನಾಗಾಗತ್ತೆ. ಒಂದು ಕಡೆ ಕ್ಲೀನಿಂಗ್ ನಡೀತಾ ಇತ್ತು, ಆಮೇಲೆ ಊಟಕ್ಕೆ ಕೂಡ ಇತ್ತು, ಆಮೇಲೆ ಚಹಾ ಕೂಡ ಕುಡ್ದಿದ್ದಾಯಿತು. ನಂತರ ನೆಕ್ಸ್ಟ್ ಡೇಗೆ ಬೇಕಾಗಿರೋ ದೊಡ್ಡ ದೊಡ್ಡ ಪಾತ್ರೆನೆಲ್ಲ ತೊಳೆಯೋದಿತ್ತು. ತಿಥಿ ಅಂದಮೇಲೆ ಎಲ್ಲರೂ ನೆಂಟರು ಆಮೇಲೆ ಊರವರೆಲ್ಲ ಬರ್ತಾರಲ್ವ. ಒಂದು 25 ಜನಕ್ಕಂತೂ ಅಡುಗೆ ಮಾಡಬೇಕಿತ್ತು. ಸೊ ಪಾತ್ರೆನೆಲ್ಲ ಎಕ್ಸ್ಟ್ರಾ ಪಾತ್ರೆನೆಲ್ಲ ತೊಳೆದಿದ್ದಾಯಿತು. ಆಮೇಲೆ ನೋಡಿ ಸ್ವೀಟ್ ಪಾನ್ ಕೂಡ ಹಾಕಿದ್ದಾಯಿತು. ಹೌದಾ? ಥ್ಯಾಂಕ್ ಯು. ಇವಾಗ ನಾವು ಸಂಜೆ ಟೈಮಲ್ಲಿ ವಾಕಿಂಗ್ ಹೊರಟಿದ್ದೀವಿ.
ಮೇಲಿದ್ದು ಮಾಡಿದ್ದು ಫುಲ್ ಡೇ ಬರೀ ಕ್ಲೀನಿಂಗ್ ಕೆಲಸನೇ ಆಯಿತು. ಆಮೇಲೆ ಅಡುಗೆಯವರು ಕೂಡ ಬಂದರು. ಅಡುಗೆಯವ್ರು ಬಂದ ತಕ್ಷಣ ಆಮೇಲೆ ಸಂಜೆನೇ ಎಲ್ಲನೂ ತರಕಾರಿನೆಲ್ಲ ಹೆಚ್ಚಿಟ್ಕೋತಾ ಇದ್ರು. ನೆಕ್ಸ್ಟ್ ಡೇ ಒಂದು 25ರಿಂದ 30 ಜನ ಅಡುಗೆ ಇತ್ತಲ್ವ. ಸೊ ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ನೆಕ್ಸ್ಟ್ ಡೇ ಇದನ್ನು ಕಂಟಿನ್ಯೂ ಮಾಡ್ತೀನಿ. ನಿಮಗೆಲ್ಲ ಇವತ್ತಿನ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.